ನಮಸ್ತೆ ವೀಕ್ಷಕರೇ, ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ದೇವನಹಳ್ಳಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಯಶೋಧ ಕುಮಾರ್ ಅವರ ಸೇವಾ ನಿವೃತ್ತಿಯ ಅಭಿನಂದನಾ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷ ದಿಲೀಪ್ ಕುಮಾರ್ ಅವರು ಕಾರ್ಯಕ್ರಮದ ಕೇಂದ್ರ ಬಿಂದು ಯಶೋಧ ಕುಮಾರ್ ಅವರ ನಡೆದು ಬಂದ ಹಾದಿಯ ಬಗ್ಗೆ ವಿವರಿಸಿದರು. ಯಶೋಧ ಕುಮಾರ್ ಅವರು ಕೊನಗಟ್ಟದಲ್ಲಿ ಬಿಲ್ ಕಲೆಕ್ಟರ್ ಸೇವೆ ಪ್ರಾರಂಭ ಮಾಡಿದಾಗಲಿಂದ ಅವರ ಕಾರ್ಯವೈಖರಿಯನ್ನ ನುಡಿದ್ದೇನೆ. ತುಂಬಾ ಒಳ್ಳೆಯ ವ್ಯಕ್ತಿತ್ವ ಹಾಗೂ ಪ್ರಾಮಾಣಿಕ ಕೆಲಸಗಾರರು. ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯಾಗಿ ನಿವೃತ್ತಿ ಹೊಂದುತ್ತಿರುವ ಅವರಿಗೆ ಮುಂದಿನ ಪಯಣ ಸುಖಕರ ಮತ್ತು ಅವರ ನೆಚ್ಚಿನ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಲಿ ಅಂತ ತಿಳಿಸಿದರು. ತದನಂತರ ದೇವನಹಳ್ಳಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಾಥ್ ಗೌಡ ಮಾತನಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಗಳ ಕಾರ್ಯದರ್ಶಿಗಳ ಸಂಘದ ರಾಜ್ಯಾಧ್ಯಕ್ಷೆ ಪದ್ಮಮ್ಮ, ಅಭಿವೃದ್ಧಿ ಅಧಿಕಾರಿಗಳ ತಾಲೂಕು ಅಧ್ಯಕ್ಷ ಬೀರೇಶ್, ಎಡಿಒ ಅಮರನಾರಾಯಣ್, ದುರ್ಗಪ್ಪ, ಅಭಿವೃದ್ಧಿ ಅಧಿಕಾರಿಗಳಾದ ಕುಮಾರ್, ಸಿದ್ದರಾಜು, ಕೆಂಪರಾಜು, ಶ್ರೀನಿವಾಸ್, ಕಾರ್ಯದರ್ಶಿಗಳಾದ ರಾಜೇಶ್, ತಿಮ್ಮೇಗೌಡ, ಶ್ರೀನಿವಾಸ್, ಚಂದ್ರಶೇಖರ್, ಅದೇಪ, ಬಿಲ್ ಕಲೆಕ್ಟರ್ ಸುರೇಶ್, ರವಿ ಹಾಗೂ ತಾಲೂಕು ಮತ್ತು ಜಿಲ್ಲಾ ಅಭಿವೃದ್ಧಿ ಅಧಿಕಾರಿಗಳ ಸಂಘ, ಕಾರ್ಯದರ್ಶಿಗಳ ಸಂಘದ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಎರಡು ಸರಿ ಜೋರಾಗಿ ಮಾತಾಡಿದ್ವಿ, ಏನ್ ಬೇಕು ಕೆಲಸ ಮಾಡಬೇಕಾದ್ರೆ ಬಟ್ ಒಂದ್ 2-3 ಸಲ ಅವ್ರು ಮಾಡಾದ್ಮೇಲೆ ಇವ್ರಿಗೆ ಹೇಳತ್ತು ನನಗೆ ಪಾಪ ಅಂತ ಒಂದು ಸರಳ ಒಂದು ಮೃದು ಸ್ವಭಾವಿ ವ್ಯಕ್ತಿತ್ವ. ಸುಮಾರು ಒಂದು 10 ವರ್ಷಗಳ ಕಾಲ ಕಾರ್ಯದರ್ಶಿ ಮಾಡಿದ ಬಿಲ್ ಕಲೆಕ್ಟರ್ ಆಗಿ ಸುಮಾರು ವರ್ಷಗಳು. ಅದು ಕೊನಗಟ್ಟ ಕೆಲಸ ಮಾಡೋದೇ, ನಾನು ದೊಡ್ಡಬಳ್ಳಾಪುರ ಕೆಲಸ ಮಾಡಿದಾಗ ಗಮನಿಸಿದ್ದು, ಕೊನಗಟ್ಟ ಕೆಲಸ ಮಾಡೋದೇ ಒಂಥರ ಟಫ್. PDO ಸೆಕ್ರೆಟರೀಸ್ ಕೆಲಸ ಮಾಡೋದು ಒಂದು 2 ವರ್ಷ 3 ವರ್ಷ ನೋಡ್ತಾರೆ, ಅದಾದ್ಮೇಲೆ ಬೇಜಾರಾಗ್ಬಿಡುತ್ತೆ ಜನಕ್ಕೆ. ಬಟ್ ಅವ್ರ ಪಾಪ 10 ಇಯರ್ಸ್ ಅದೇ ಮನೆಯಿಂದ ಅದೇ ಇದನ್ನು ಓಡಾಡಿ ಅಲ್ಲ ಲೀಡರ್ಸ್ ಇದ್ದಾರೆ. ಹಾಗೆ ಕಂದಾಯ ಹತ್ರ ಒಂದು ಚಾಲೆಂಜ್ ಕಡೆ ಕರಡಿ ಸ್ಥಿತಿಯಲ್ಲಿ ಶಿಕ್ಷಣ ಮಾಡಿ ಅವ್ರಿಗೆ ಸುಖರು ವರ್ಷಗಳ ಕಾಲ ಜಮೀನಲ್ಲಿ ದುಡಿಸ್ಕೊಂಡು ಅವತ್ತು ನನಗೆ ರೇಷ್ಮೆ ಇಲಾಖೆಯಲ್ಲಿ ಮತ್ತು ಮಂಡಲ ಪಂಚಾಯಿತಿಯಲ್ಲಿ ವಿಕಾಸರಾಗಿ ಬಂದಿತ್ತು. ರೇಷ್ಮೆ ಇಲಾಖೆಯಲ್ಲಿ ಇದು ಬಂದಿತ್ತು. ನೀನೆಲ್ಲೂ ಹೋಗಬೇಡ, ನೀನು ಜಮೀನ್ ತೆಗೆದುಕೊಡ್ತೀನಿ ಅಂದ್ಬಿಟ್ಟು ನಮ್ಮ ಮಾವ ಪುಣ್ಯಾತ್ಮ ಜಮೀನ್ ತೆಗೆದ್ರು. 10 ವರ್ಷಗಳ ಕಾಲ 10 ಎಕರೆಯಲ್ಲಿ ದುಡ್ದಿದ್ದಾದ್ಮೇಲೆ 1 ರೂಪಾಯಿ ಕೊಟ್ಟಿಲ್ಲ ಸರ್. ಎಲ್ಲಾ ಮಾರ್ಗಂಡ್ರು 1 ರೂಪಾಯಿ ಕೊಟ್ಟಿಲ್ಲ ನನಗೆ. ಆಮೇಲೆ ಯಾರೋ ಪುಣ್ಯಾತ್ಮರ ಹತ್ರ 2 ಹಸು, ನಮ್ಮ ತಂದೆ ಒಳ್ಳೆಯ ಹೆಸರು ತಗೊಂಡಿದ್ರು. ಪುಣ್ಯಾತ್ಮರ ಅವರ ಆಶೀರ್ವಾದದಿಂದ ನಾನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀನಿ. ಆದ್ರೆ 2 ಹಸು ತಗೊಂಡೆ, ಮೇಯಿಸ್ತಾ ಇದ್ದಾಗ ಪುಣ್ಯಾತ್ಮ ಬಂದು ಯಾರೋ ಲಿಂಗಾಯತರು ಅಧ್ಯಕ್ಷರಾಗಿದ್ರು. ವಾರ ಬೆಳಿಗ್ಗೆ ನಿನ್ನ ವಿಕಲಕಟ್ಟ ಸೇರ್ತೀನಿ ಅಂದ್ರು. ಅವ್ರಿಗೂ ಸ್ವಲ್ಪ ಗದರ್ದೆ. ಎಲ್ಲಾರು ಮಾಡಿದ್ರೆ ನೀನು ಒಬ್ಬ ಮಾಡೋದಿದ್ಯಾ, ಹೋಗ್ರಿ ಅಂತ ಹೇಳಿದೆ.